ನಮಸ್ಕಾರ ಎಲ್ರೂ. ಸೊ ಇವತ್ತು ಸ್ಟ್ರಕ್ಚರ್ ಆಫ್ ಜಾವಾ ಪ್ರೋಗ್ರಾಮ್ ನೋಡೋಣ. ಓಕೆ, ಸೊ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ರಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ ಬೇಸಿಕ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿದ್ದರೆ ನೀವು ಪ್ರೋಗ್ರಾಮ್ನ ಬಿಲ್ಡ್ ಮಾಡೋದು ಇಟ್ಸ್ ವೆರಿ ಈಸಿ. ಓಕೆ, ಸೊ ಅದೇ ಥರ ನಾವು ಇವತ್ತು ಸ್ಟ್ರಕ್ಚರ್ ಆಫ್ ಜಾವಾ ಪ್ರೋಗ್ರಾಮ್ ಓಕೆ ಹೇಗಿರುತ್ತೆ ನೋಡೋಣ. ಸೊ ಆ್ಯಕ್ಚುಲಿ ಇಟ್ ಇಸ್ ಅ 3 ಸ್ಟೆಪ್ ಪ್ರೋಸೆಸ್. ಸೊ 3 ಸ್ಟೆಪ್ ಪ್ರೋಸೆಸ್ ಅಂತಂದರೆ ಮೊದಲನೇ ಸ್ಟೆಪ್ ನಾವು ಆ್ಯಕ್ಚುಲಿ ಏನು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಕ್ರಿಯೇಟ್ ಅ ಕ್ಲಾಸ್. ಎರಡನೇ ಸ್ಟೆಪ್ ಪ್ರೋಸೆಸ್ ಏನಪ್ಪ ಅಂತಂದರೆ ವಿ ಹ್ಯಾವ್ ಟು ಕ್ರಿಯೇಟ್ ಅ ಮೇನ್ ಮೆಥಡ್, ಒಂದು ಮೇನ್ ಮೆಥಡ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಮೂರನೇ ಸ್ಟೆಪ್ ಪ್ರೋಸೆಸ್ ಏನು, ಒಂದು ಪ್ರಿಂಟ್ ಸ್ಟೇಟ್ಮೆಂಟ ಬರೀಬೇಕು, ಪ್ರಿಂಟ್ ಸ್ಟೇಟ್ಮೆಂಟ್. ಪ್ರಿಂಟ್ ಸ್ಟೇಟ್ಮೆಂಟ್ನ ಬರ್ಕೋಬೇಕು. ಓಕೆ, ಸೊ ಇದು ಜಾವಾ ಪ್ರೋಗ್ರಾಮ್ ಸ್ಟ್ರಕ್ಚರ್ದು 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋದು, ಒಂದು ಮೇನ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಬರೆಯೋದು. ಓಕೆ, ಎಕ್ಸಾಕ್ಟ್ಲಿ ಇದು ಹೇಗೆ ನಾವು ಆ್ಯಕ್ಚುಲಿ ಒಂದು ಸ್ಟ್ರಕ್ಚರ್ನ ಬರೆಯೋದು ಈ 3 ಸ್ಟೆಪ್ ಪ್ರೋಸೆಸ್ಸಲ್ಲಿ ಅಂತ ಇವಾಗ ನೋಡೋಣ. ಓಕೆ, ಎಸ್. ಸೊ ಇದು ಈಸಿ ಪ್ರೋಸೆಸ್. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಂತಂದರೆ ಮೊದಲನೇ ಸ್ಟೆಪ್ಪು ನೋಡ್ಕೊಬೇಡಿ. ಓಕೆ, ಮೊದಲನೇ ಸ್ಟೆಪ್ ಏನು ಹೇಳುತ್ತೆ ನಮಗೆ, ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅಂತ ಹೇಳುತ್ತೆ. ಓಕೆ, ಕ್ಲಾಸ್ ಕ್ರಿಯೇಟ್ ಮಾಡೋದು ಹೇಗೆ, ವೆರಿ ಸಿಂಪಲ್. ಒಂದು ಕ್ಲಾಸ್ ಅನ್ನೋದು ಒಂದು ಕೀವರ್ಡ್ನ ಯೂಸ್ ಮಾಡ್ಕೊಳ್ಳಿ, ಫಾಲೋಡ್ ಬೈ ಕ್ಲಾಸ್ ನೇಮ್ನ ಬರ್ಕೊಳ್ಳೋದು ಅಷ್ಟೆ. ಆಮೇಲೆ ಓಪನ್ ಕರ್ಲಿ ಬ್ರೇಸಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸಸ್, ಇಷ್ಟು ಬರೆದ್ರೆ ನಮ್ಮದು ಏನೋ ಕ್ಲಾಸು ಕ್ರಿಯೇಟ್ ಆಗುತ್ತೆ. ಓಕೆ, ಎಸ್, ಕ್ಲಾಸ್ ಫಾಲೋಡ್ ಬೈ ಕ್ಲಾಸ್ ನೇಮ್, ಒಂದು ಓಪನ್ ಕರ್ಲಿ ಬ್ರೇಸಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸಸ್. ಈಗ ಎರಡನೇ ಸ್ಟೆಪ್ ಪ್ರೋಸೆಸ್ ಏನು ಅಂತ ನೋಡೋಣ. ಆ್ಯಕ್ಚುಲಿ ಎರಡನೇ ಸ್ಟೆಪ್ ಪ್ರೋಸೆಸ್ ಏನು, ಕ್ರಿಯೇಟಿಂಗ್ ಎ ಮೇನ್ ಮೆಥಡ್. ಮೇನ್ ಮೆಥಡ್ ಹೇಗೆ ಕ್ರಿಯೇಟ್ ಮಾಡೋದು, ಇದು ಈಸಿ. ಈಗ ಸಿ ಪ್ರೋಗ್ರಾಮ್ ನಾವೇನು ಮಾಡ್ತಾ ಇದ್ದೀವಿ, ವಾಯ್ಡ್ ಮೇನ್ ಅಂತ ಬರ್ಕೋತಿದ್ವಿ. ಅದೇ ಥರ ನಾವಿಲ್ಲಿ ಜಾವಾ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತ ಬರ್ಕೋತೀವಿ. ಆಮೇಲೆ ಓಪನ್ ಪ್ಯಾರಂಥೆಸಿಸ್, ಕ್ಲೋಸಿಂಗ್ ಪ್ಯಾರಂಥೆಸಿಸ್, ವಿತಿನ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ನಾವೇನು ಬರೀತೀವಿ, ಸ್ಟ್ರಿಂಗ್ ಅರೇ ಆಫ್ ಆರ್ಗ್ಯುಮೆಂಟ್ಸ್. ಇದು ಎಕ್ಸಾಕ್ಟ್ಲಿ ಇದು ಏನು ಮೀನಿಂಗ್ ಅಂತ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಕಮ್ಮಿಂಗ್ ಕ್ಲಾಸಸ್ಸಲ್ಲಿ. ಓಕೆ, ಸೊ ಇವಾಗ ತಿಳ್ಕೊಳ್ಳಿ. ಅಂದರೆ ನಮ್ಮ ಮೇನ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ವೇರ್ ಇನ್ ಅವರ್ ಅವರ್ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಎಕ್ಸಿಕ್ಯೂಷನ್, ಆಲ್ವೇಸ್ ಇಟ್ ವಿಲ್ ಸ್ಟಾರ್ಟ್ಸ್ ಎಕ್ಸಿಕ್ಯೂಷನ್ ಇನ್ ದ ಮೇನ್ ಮೆಥಡ್ ಓನ್ಲಿ. ಮೇನ್ ಮೆಥಡಿಂದನೇ ನಾವು ಯಾವುದೇ ಪ್ರೋಗ್ರಾಮು ರನ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮೇನ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪಬ್ಲಿಕ್ ಹೇಗೆ ಬರೆಯೋದು ಅದನ್ನು, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೀನ್ ಸ್ಟ್ರಿಂಗ್ ಅರೇ ಆಫ್ ಆರ್ಗ್ಯುಮೆಂಟ್ಸ್, ಓಪನ್ ಕರ್ಲಿ ಬ್ರೇಸಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸಸ್. ಇವಾಗ ಮೂರನೇ ಸ್ಟೆಪ್ ಪ್ರೋಸೆಸ್. ಎಷ್ಟು ಸ್ಟೆಪ್ ಪ್ರೋಸೆಸ್ ಇವಾಗ 2 ಸ್ಟೆಪ್ ಮುಗಿತು. ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ಇನ್ನೊಂದು ಮೇನ್ ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ. ಲಾಸ್ಟ್ ಸ್ಟೆಪ್ ಏನು, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್. ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ಹೇಗೆ ಬರೆಯೋದು, ಎಸ್, ವೆರಿ ಈಸಿ. ಈಗ ಸಿ ಪ್ರೋಗ್ರಾಮ್ ಏನಂತ ಬರೀತೀವಿ, ಪ್ರಿಂಟ್ ಎಫ್ ಅಂತ ಬರೀತಿದ್ವಿ. ಅದೇ ಥರ ಇಲ್ಲಿ ನಾವೇನಂತ ಬರೀತಿರ್ತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಓಕೆ, ಓಪನ್ ಆ್ಯಂಡ್ ಕ್ಲೋಸಿಂಗ್ ಪ್ಯಾರಂಥೆಸಿಸ್, ನಾವು ಸ್ಟೇಟ್ಮೆಂಟ್ ಏನು ಮಾಡೋಕ್ಕೆ ಸೆಮಿಕೋಲನ್ ಅಂತ ಬರ್ಕೋತೀವಿ. ವಿತಿನ್ ದ ಪ್ಯಾರಂಥೆಸಿಸ್ ಒಂದು ಮೆಸೇಜ್ನ ಟೈಪ್ ಮಾಡೋಣ. ಓಕೆ, ಆಲ್ವೇಸ್ ಮೆಸೇಜ್ ಶುಡ್ ಬಿ ಡಿಸ್ಪ್ಲೇ ವಿತಿನ್ ದ ಡಬಲ್ ಕೋಟ್. ಓಕೆ, ಈಗ ಸಪೋಸ್ ನಾನು ಅಂತ ಹೇಳ್ತೀನಿ ವೆಲ್ಕಮ್ ಅಂತ ಹೇಳ್ತೀನಿ. ವೆಲ್ಕಮ್ ಅನ್ನೋದು ಒಂದು ಮೆಸೇಜ್ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಇದು ಪ್ರಿಂಟ್ ಸ್ಟೇಟ್ಮೆಂಟ್. ನಾವೇನಂತ ಮೆಸೇಜ್ ಪ್ರಿಂಟ್ ಮಾಡ್ತಾ ಇದ್ದೀವಿ, ವೆಲ್ಕಮ್ ಅಂತ. ಓಕೆ, ಎಸ್, ಇದು ನಮ್ಮದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಅ ಜಾವಾ ಪ್ರೋಗ್ರಾಮ್. ನೋಡಿ, ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ನಾವು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ಯಾವುದಲ್ವಾ, ಹೇಗೆ ಕ್ಲಾಸ್ ಕೀವರ್ಡ್ ಯೂಸ್ ಮಾಡಿ ಆಮೇಲೆ ಕ್ಲಾಸ್ ನೇಮ್ ಬರ್ತಿದ್ವಿ, ಓಪನ್ ಆ್ಯಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸಸ್. ವಿತಿನ್ ದ ಕ್ಲಾಸ್ ನಾವೇನು ಬರ್ಕೊಂಡ್ವಿ, ಒಂದು ಮೇನ್ ಮೆಥಡ್ನ ಬರ್ಕೊಂಡ್ವಿ. ಹೇಗೆ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಅರೇ ಆಫ್ ಆರ್ಗ್ಯುಮೆಂಟ್ಸ್, ಓಪನ್ ಆ್ಯಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸಸ್. ವಿತಿನ್ ದ ಮೇನ್ ಫಂಕ್ಷನ್ ನಾವೇನು ಬರ್ಕೊಂಡು ಪ್ರಿಂಟ್ ಸ್ಟೇಟ್ಮೆಂಟ್ನ ಬರ್ಕೊಂಡು, ಯಾವುದು ಮೂರನೇ ಸ್ಟೆಪ್, ಅದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತ ಒಂದು ವೆಲ್ಕಮ್ ಅನ್ನೋ ಒಂದು ಮೆಸೇಜ್ನ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಇದು 3 ಸ್ಟೆಪ್ ಪ್ರೋಸೆಸ್. ನಿಮ್ಗೆ ಎಕ್ಸಾಂಪಲ್ ಬೇಕು ಅಂದರೆ ಅದನ್ನು ನೋಡೋಣ. ಓಕೆ, ಸೊ ವಿಲ್ ಕ್ರಿಯೇಟ್ ಒನ್ ಎಕ್ಸಾಂಪಲ್. ಓಕೆ, ಎಸ್, ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ now I want to
ಗಿವ್ ಒಂದು ಎಕ್ಸಾಂಪಲ್ ಹೇಗೆ ಬರೆಯೋದು. ಫಸ್ಟು ಸ್ಟೆಪ್ ಪ್ರೋಸೆಸ್ ಏನು, ಎಕ್ಸಾಂಪಲ್ ಅಂದರೆ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡೋದು, ಜಾವಾ ಪ್ರೋಗ್ರಾಮ್ನ. ಓಕೆ, ಒಂದು ಫಸ್ಟ್ ಸ್ಟೆಪ್ ಪ್ರೋಸೆಸ್ ಏನು, ಒಂದು ಜಾವಾ ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋಕ್ಕೆ ನಾವು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು, ಹೌದಲ್ವಾ. ಹೇಗೆ ಕ್ಲಾಸ್ನ ಕ್ರಿಯೇಟ್ ಮಾಡೋದು, ಕ್ಲಾಸ್ ಅನ್ನೋ ಒಂದು ಕೀವರ್ಡ್ನ ಬರೆದು ಕ್ಲಾಸ್ ನೇಮ್ನ ಬರೀತೀವಿ. ಇಲ್ಲಿ ಕ್ಲಾಸ್ ನೇಮ್ ನಾನೆಂತ ತಗೋತಾ ಇದ್ದೀನಿ, ಕಾರ್ ಅಂತ. ಆಮೇಲೆ ಓಪನ್ ಕರ್ಲಿ ಬ್ರೇಸಿಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸಿಸ್. ನೋಡಿರಿ, ಸಕ್ಸಸ್ಫುಲ್ಲಾಗಿ ನಾವೇನು ಮಾಡಿದ್ವಿ, ಇವಾಗ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ. ಎರಡನೇ ಸ್ಟೆಪ್ ಪ್ರೋಸೆಸ್ ಏನು, ಮೇನ್ ಮೆಥಡ್ ಕ್ರಿಯೇಟ್ ಮಾಡೋದು. ಓಕೆ, ಹೇಗೆ ಮೇನ್ ಮೆಥಡ್ನ ಕ್ರಿಯೇಟ್ ಮಾಡೋದು, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಅರೇ ಆಫ್ ಆರ್ಗ್ಯುಮೆಂಟ್ಸ್. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್, ಎಸ್ ಕ್ಯಾಪಿಟಲ್ ಬೇಕು, ಎಸ್ ಇದು ಕ್ಯಾಪಿಟಲ್, ಸ್ಟ್ರಿಂಗ್ ಅರೇ ಆಫ್ ಆರ್ಗ್ಯುಮೆಂಟ್ಸ್. ಓಕೆ, ಎಸ್ ನೋಡಿ, ಇದು ಮೇನ್ ಮೆಥಡ್ ಆಯಿತು. ಇವು ಮೂರನೇ ಸ್ಟೆಪ್ ಪ್ರೋಸೆಸ್ ಏನು, ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಬೇಕು. ಓಕೆ, ಸೊ ಹೇಗದು, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲಿ. ಓಕೆ, ಸೊ ಈಗ ನಾವೇನು ಮಾಡ್ತೀವಿ, ಒಂದು ಮೆಸೇಜ್ ಪ್ರಿಂಟ್ ಮಾಡೋಣ, ಮೈ ಕಾರ್. ಓಕೆ, ಸೊ ಇದು ನಿಮ್ಮದು ಬೇಸಿಕ್ ಪ್ರೋಗ್ರಾಮ್, ಯಾವುದೋ ಒಂದು ಸಿಂಪಲ್ ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆ, ವಿತ್ ದ ಹೆಲ್ಪ್ ಆಫ್ ಏನು, ಸ್ಟ್ರಕ್ಚರ್ ಆಫ್ ಅವರ್ ಜಾವಾ ಪ್ರೋಗ್ರಾಮ್, ಅಂದರೆ 3 ಸ್ಟೆಪ್ ಪ್ರೋಸೆಸ್ನ ಯೂಸ್ ಮಾಡಿ ನಾವೇನು ಮಾಡಿದ್ವಿ, ಒಂದು ಸಕ್ಸಸ್ಫುಲಿ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ವಿ, ಕ್ಲಾಸ್ ಕಾರ್ ಅದು. ಓಕೆ, ಸೊ ಇದು ಈ ಪ್ರೋಗ್ರಾಮ್ನ ನಾವು ರನ್ ಮಾಡಿದ್ರೆ ನಮ್ಗೆ ಏನು ಔಟ್ಪುಟ್ ಬರುತ್ತೆ ಅಂತಂದರೆ, ಔಟ್ಪುಟ್ ಏನು ಬರುತ್ತೆ ನಮಗೆ, ಮೈ ಕಾರ್. ಓಕೆ, ಔಟ್ಪುಟ್ ಏನು ಬರುತ್ತೆ ನಮಗೆ, ಮೈ ಕಾರ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಹೇಗೆ ಪ್ರಿಂಟ್ ಮಾಡೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಪ್ರೋಗ್ರಾಮ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ.